ಹಲೋ ಸ್ನೇಹಿತರೆ, ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ. ಇಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೀರಾ? ಗಂಗೇಶ್ವರ್ ಮಹಾದೇವ್ ಆದಮೇಲೆ INS ಕುಕ್ರಿ ಅಂತ ಸ್ಮಾರಕ. ಇದು ಏನು ಸ್ಮಾರಕ ಅಂತ ಕೇಳ್ತೀರಾ? ಇವಾಗ ನೋಡಿ, ಇಲ್ಲಿ ಬ್ಯಾಟ್ರಿ ಕಾರ್ ಇದೆ, ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ. ಈ INS ಕುಕ್ರಿ ಸ್ಮಾರಕ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದಂಥ ಭಾರತೀಯ ನೌಕಾಪಡೆಯ ವೀರ ಯೋಧರ ಸ್ಮರಣಾರ್ಥ ಡಿ ಯು ಡಾಮನ್, ಗುಜರಾತ್ ಇದರಲ್ಲಿ ಸ್ಟೇಟಲ್ಲಿ DUನಲ್ಲಿರುವ ಒಂದು ಸ್ಮಾರಕ ಅಂತ ಹೇಳ್ಬೋದು. ಇದು ನೌಕಾ ಹಡಗಿನ ಪ್ರತಿರೂಪವನ್ನು ಒಳಗೊಂಡಿದೆ. ರೆಪ್ಲಿಕಾ, ಒಂದು ಶಿಪ್ದು ರೆಪ್ಲಿಕಾ ಇದೆ. ಚಕ್ರತೀರ್ಥ ಕಡಲ ತೀರದ ಬಳಿ ಇದೆ ಮತ್ತು ಕ್ಯಾಪ್ಟನ್ ಮಹೇಂದ್ರನಾಥ್ ಮುಲ್ಲಾ ಅವರ ವೀರಗಾಥೆಯನ್ನು ಸಾರುತ್ತದೆ ಅಂತ ಹೇಳ್ಬೋದು. ದಯವಿಟ್ಟು ಯಾರು ಗುಜರಾತ್ಗೆ ಹೋಗ್ತೀರಾ ಅವರು ಈ INS ಕುಕ್ರಿ ಸ್ಮಾರಕ, ವೀರ ಯೋಧರ ಸಲುವಾಗಿ ಏನು ನಿರ್ಮಾಣ ಆಗಿದೆ, ಅದನ್ನು ದಯವಿಟ್ಟು ಎಲ್ಲ ನೋಡಿ ಬನ್ನಿ. ಇಲ್ಲಿ ಮೇಲೆ ಹೋಗಲಿಕ್ಕೆ ಈ ಥರ ಬ್ಯಾಟ್ರಿ ಕಾರೆಲ್ಲ ಇದೆ. ಮಿನಿಮಮ್ ಅಮೌಂಟ್ ತೊಗೊಂಡು ಮೇಲೆ ಕರ್ಕೊಂಡು ಹೋಗ್ತಾರೆ, ನಡಿಬೇಕು ಅಂತ ಏನಿಲ್ಲ. ತುಂಬ ಚೆನ್ನಾಗಿದೆ. ಸ್ಥಳ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಡಿ ಯು ಡಾಮನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇದು ಒಂದು DU ಚಕ್ರತೀರ್ಥ ಕಡಲ ತೀರ ಮೇಲೆ ಬೆಟ್ಟ ಇದೆ, ಅಲ್ಲಿದೆ. ಇದು DU ಡಾಮನ್, ನಿಮಗೆ ಗೊತ್ತಿರಬೇಕು, ಗುಜರಾತ್ ಸ್ಟೇಟಲ್ಲಿ DU ಡಾಮನ್ ಇದು ಒಂದು ಯೂನಿಯನ್ ಟೆರಿಟರಿ. ಮತ್ತು ಉದ್ಘಾಟನೆ, ಈ ವೀರ ಸ್ಮಾರಕದ ಉದ್ಘಾಟನೆ ಯಾವಾಗಾಗಿದೆ ಅಂದರೆ ಡಿಸೆಂಬರ್ 15, 1999ರಂದು ಈ ಸ್ಮಾರಕದ ಉದ್ಘಾಟನೆಯಾಗಿದೆ. ಇದು ನೋಡ್ತಾ ಬನ್ನಿ ಸೀನ್ರಿ ಹೇಗಿದೆ ಅಂತ. ಸ್ಮಾರಕದ ರಚನೆ INS ಕುಕ್ರಿ ನೌಕೆಯ ನೈಜ ಗಾತ್ರದ ಪ್ರತಿರೂಪವನ್ನು ಗಾಜಿನ ಮನೆ ಒಳಗೆ ಇರಿಸಲಾಗಿದೆ ಅಂತ ಹೇಳ್ಬೋದು. ನಾವು ಗಂಗೇಶ್ವರ್ ಮಹಾದೇವಿಂದ ಹತ್ತಿರ, ಇದು DU ಡಾಮನ್ ಹತ್ತಿರ ಇದೆ ಗಂಗೇಶ್ವರ್ ಮಹಾದೇವಿಂದ. ಗಿರ್ ಫಾರೆಸ್ಟ್ ಮುಗಿಸಿ ನಾವು ಗಂಗೇಶ್ವರ್ ಮಹಾದೇವ್ ಬಂದ್ವಿ. ಗಂಗೇಶ್ವರ್ ಮಹಾದೇವಿಂದ ನಾವು ನೆಕ್ಸ್ಟ್ ಸೋಮನಾಥ್ಗೆ ಹೋಗ್ತೀವಿ. ಸೋಮನಾಥ್ಗೆ ಹೋಗೋದಕ್ಕಿಂತ ಮುಂಚೆ ಈ ಸ್ಮಾರಕನ ನೋಡ್ಬೋದು. ಅಥವಾ ನೀವು ಗಿರ್ ಬರೋವಾಗಲೇ ಈ ಸ್ಮಾರಕ ನೋಡಿಕೊಂಡು ಬರ್ಬೋದು. ಗಂಗೇಶ್ವರ್ ಮಹಾದೇವ್ ಮತ್ತು ಈ ಸ್ಮಾರಕ ನೋಡ್ಕೊಂಡು ಕೂಡ ಬರ್ಬೋದು. ಇದು ಹೇಗೆ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಏನು ಅಂತ ಕೇಳ್ಕೊಳ್ಳೋಣ. ನೋಡಿ, ಸುತ್ತಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಬೇಜಾರಾಗುತ್ತೆ ನೋಡಿದ್ರೆ. ಬಟ್ ನಮ್ಮ ವೀರ ಯೋಧರ ಸ್ಮಾರಕ ನಾವು ನೋಡಲೇಬೇಕು. ಯಾರು ಗುಜರಾತ್ ಟ್ರಿಪ್ಗೆ ಹೋಗ್ತೀರಾ, ಈ ಸೌರಾಷ್ಟ್ರಕ್ಕೆ ಹೋಗ್ತೀರಾ, ಇದನ್ನು ಮಾತ್ರ ದಯವಿಟ್ಟು ಯಾರೂ ಮರಿಬೇಡಿ, ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಮುಂದೆ ಹೋಗೋಣ. 1971ರಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನಾಯಿತು, ಆವಾಗ ಜಲಾಂತರ್ಗಾಮಿ ದಾಳಿಗೆ ಗುರಿಯಾಯಿತು ನಮ್ಮ INS ಕುಕ್ರಿ. INS ಕುಕ್ರಿ ನೌಕೆಯ ಕಮಾಂಡಿಂಗ್ ಆಫೀಸರ್ ಯಾರಿದ್ರು ಅಂದರೆ ಕ್ಯಾಪ್ಟನ್ ಮಹೇಂದ್ರನಾಥ್ ಮುಲ್ಲಾ ಅಂತ, ಅವರು ಕ್ಯಾಪ್ಟನ್ ಇದ್ದರು. ಅವರು ತಮ್ಮ ಹಡಗಿನೊಂದಿಗೆ ಕರಗಲು ನಿರ್ಧರಿಸಿದರು ಅಂತ ಹೇಳೋಕ್ಕೇ ಬೇಜಾರಾಗುತ್ತೆ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರಬೇಕು ಗಾಜಿನ ಮನೆ. ಆ ಗಾಜಿನ ಮನೆ ಒಳಗೆ ರೆಪ್ಲಿಕಾ ಅಂದರೆ ಇದು ಹಡಗಿನ ಪ್ರತಿರೂಪ, ಆ ಶಿಪ್ಪೇನಿತ್ತು INS ಕುಕ್ರಿ, ಅದರ ಪ್ರತಿರೂಪ ಇದೆ. ಎಷ್ಟು ಜನ ಅಲ್ಲಿ ಹುತಾತ್ಮರಾದರು, 176 ನಾವಿಕರು ಹುತಾತ್ಮರಾದರು. ಅವರ ಶೌರ್ಯಕ್ಕೆ ಗೌರವ ಸಲ್ಲಿಸೋದಕ್ಕೋಸ್ಕರ ಈ ಬೆಟ್ಟದ ಮೇಲೆ ಈ ಸ್ಮಾರಕವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಇದನ್ನು ಹೇಳ್ತಾ ಕಣ್ಣಲ್ಲಿ ನೀರು ಜಿನುಗುತ್ತೆ. ನಿಮಗೂ ಕೇಳ್ತಾ ಹಾಗೆ ಅನ್ನಿಸ್ಬೋದು. ಬಟ್ ಸೌರಾಷ್ಟ್ರಕ್ಕೆ ಯಾರು ಹೋಗ್ತೀರಾ, ಸೋಮನಾಥ್ಗೆ ಯಾರು ಹೋಗ್ತೀರಾ, ದಯವಿಟ್ಟು ಇದನ್ನು ನೋಡ್ಕೊಂಡು ಬನ್ನಿ. ಅವ್ರಿಗೊಂದು ಗೌರವ ಕೊಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋಣ. 176 ಜನರು ಏನು ಇಲ್ಲಿ ಹುತಾತ್ಮರಾದರು, ಅವರ ಹೆಸರುಗಳನ್ನೆಲ್ಲ ಇಲ್ಲಿ ಬರೆದಿದ್ದಾರೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಗಾಜಿನ ಮನೆಯ ಮೇಲೆ ಈ ಹುತಾತ್ಮರಾದಂಥ ಎಲ್ಲ ವೀರ ನಾವಿಕರು ಏನಿದ್ದರು, ಅವರ ಶೌರ್ಯಕ್ಕೆ, ಅವರ ನೆನಪಾಗಿ ಇದ್ರ ಮೇಲೆ ಹೆಸರುಗಳನ್ನು ಬರೆದಿದ್ದಾರೆ. ಕಾಣಿಸೋದಿಲ್ಲ, ಅದು ಗ್ಲಾಸ್ ಮೇಲೆ ಇರೋದು ನೋಡಿ, K ಸಿಂಗ್ ಅಂತ ಕಾಣಿಸ್ತಾ ಇದೆ. ಈ ಥರ ಇದನ್ನು ನಾನು ಮಾಡ್ತಾಯಿದ್ದೀನಿ ವಿಡಿಯೋ. ನೋಡಿ, ಇಲ್ಲಿ F149 ಅಂತ ಇದೆ ಶಿಪ್ ಮೇಲೆ. ಇದು INS ಕುಕ್ರಿ ಅಂತ, ಆಯಿತಾ. ಈ ಕಾರ್ಗಿಲ್ ಯುದ್ಧ ಏನಾಯಿತು ಆವಾಗ ಆಗಿರೋದಿದು. ಇದರ ಉದ್ಘಾಟನೆ 1999 ಡಿಸೆಂಬರ್ 15 ಆವಾಗ ಉದ್ಘಾಟನೆ ಮಾಡಿದ್ರು ಅಂತ ಹೇಳ್ಬೋದು. ಇದು DUಗೆ ಭೇಟಿ ನೀಡುವ ಪ್ರವಾಸಿಗರಿಗಾಗಿ ಕಡ್ಡಾಯವಾಗಿ ಭೇಟಿ ನೀಡಲೇಬೇಕಾದಂಥ ಸ್ಥಳ ಅಂತ ಹೇಳ್ಬೋದು. ದಯವಿಟ್ಟು ಕಡ್ಡಾಯವಾಗಿ ಎಲ್ಲ ನೋಡ್ಕೊಂಡು ಬನ್ನಿ. ಇದನ್ನು ನೋಡಿ, ಹೆಸರುಗಳು ತೋರಿಸ್ತಾ ಇದ್ದೀನಿ. ಹೆಸರುಗಳು ಯಾರು ಹುತಾತ್ಮರಾದರೂ ಅವರ ಹೆಸರುಗಳೆಲ್ಲ ಇಲ್ಲಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ.
ಎರಡನೇ ಮಹಾಯುದ್ಧದ ನಂತರ ಜಲಾಂತರ್ಗಾಮಿ ನೌಕೆಯಿಂದ ಅಟ್ಯಾಕ್ ಆಗಿ ಮುಳುಗಿದ ಮೊದಲ ಯುದ್ಧ ನೌಕೆ ಇದು ಅಂತ ಹೇಳ್ಬೋದು. ಇದು ಸ್ವಾತಂತ್ರ್ಯಾನಂತರದ ಭಾರತೀಯ ನೌಕಾಪಡೆಯ ಯುದ್ಧದಲ್ಲಿ ಕಳೆದು ಹೋದ ಏಕೈಕ ಯುದ್ಧ ನೌಕೆ ಅಂತ ನಾವು ಹೇಳ್ಬೋದು. ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ದಯವಿಟ್ಟು ಸೌರಾಷ್ಟ್ರಕ್ಕೆ ಹೋದವರೆಲ್ಲ ಈ ಮಾಹಿತಿನ ನೋಡಿಬಿಟ್ಟು ನೀವು ಗೂಗಲ್ ಮಾಡಿದರೆ ಈ ಮಾಹಿತಿ ಸಿಗುತ್ತೆ. ಡಿಯು ಡಮನ್ಗೆ ಹೋಗಿ ಹತ್ತಿರ ಇದೆ. ನಮ್ಮ ಸೋಮನಾಥ್ಗೆ ಜ್ಯೋತಿರ್ಲಿಂಗ ನೋಡೋಕೆ ಹೋದರೆ ಇದು ಹತ್ತಿರ ಇದೆ. ಸೊ ನೋಡಿಕೊಂಡು ಅವರಿಗೊಂದು ಗೌರವ ಸಲ್ಲಿಸಿ ಬರೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಮುಂದೆ ನೋಡೋಣ. ಮತ್ತು ನಾವು ಡೈರೆಕ್ಟಾಗಿ ಡಿ ಯುಗೆ ಹೋಗಬೇಕು ಅಂತಂದರೆ ಏರ್ಪೋರ್ಟ್ ಇದೆ ಇಲ್ಲಿ. ನಾವು ಮುಂಬೈಯಿಂದ ಡೈರೆಕ್ಟ್ ಫ್ಲೈಟ್ ಡಿ ಯುಗೆ ಇದೆ, ಅದನ್ನು ಕೂಡ ನಾವು ಹೋಗ್ಬೋದು ಬೈ ಏರಿಂದ ಡಿ ಯು ಮುಂಬೈಯಿಂದ ಡೈರೆಕ್ಟ್ ಫ್ಲೈಟು ಡಿ ಯುಗಿದೆ. ಹಾಗೆ ಬೈ ಟ್ರೈನ್ ಕೂಡ ಹೋಗ್ಬೋದು. ಮೇಜರ್ ಸಿಟೀಸ್ ಮುಂಬೈ, ಅಹಮದಾಬಾದ್, ಪುಣೆ, ಜಬಲ್ಪುರ್, ದ್ವಾರಕಾ ಮತ್ತು ತಿರುವನಂತಪುರಂ ಇದಕ್ಕೆ ಡೈರೆಕ್ಟ್ ಟ್ರೈನ್ ಇದೆ. ಟ್ರೈನಲ್ಲಿ ಕೂಡ ಹೋಗ್ಬೋದು ಮತ್ತು ಬೈ ರೋಡ್ ಕೂಡ ಹೋಗ್ಬೋದು. ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರದಿಂದ ಲಿಂಕ್ ರೋಡ್ ಕನೆಕ್ಟೆಡ್ ಆಗುತ್ತೆ. ನ್ಯಾಷನಲ್ ಹೈವೇ ನಲ್ಲಿ ಕನೆಕ್ಟ್ ಆಗುತ್ತೆ. ವಡೋದರಾಯಿಂದ ಇದು ಗುಜರಾತ್ನ ವಡೋದರಾಯಿಂದ 595 ಕಿಲೋಮೀಟರ್ ದೂರದಲ್ಲಿದೆ. ಡಾಮನ್ನಿಂದ 768 ಕಿಲೋಮೀಟ್ರಲ್ಲಿದೆ. ಅಹಮದಾಬಾದಿಂದ 370 ಕಿಲೋಮೀಟ್ರ್ ದೂರದಲ್ಲಿದೆ. ನಾವು ಅಹಮದಾಬಾದಿಂದ ಗಿರ್ ಫಾರೆಸ್ಟ್ ನೋಡಿಕೊಂಡು ಅಹಮದಾಬಾದಿಂದ ಫಸ್ಟ್ ನಾವು ನಿಷ್ಕಳಂಕ್ ಮಹಾದೇವ್ ಹೋದ್ವಿ. ನಿಷ್ಕಳಂಕ್ ಮಹಾದೇವಿಂದ ಗಿರ್ ಫಾರೆಸ್ಟ್ಗೆ ಹೋದ್ವಿ. ಗಿರ್ ಫಾರೆಸ್ಟಿಂದ ನಾವು ಗಂಗೇಶ್ವರ್ ಮಹಾದೇವ್ ಹೋದ್ವಿ. ಗಂಗೇಶ್ವರ್ ಮಹಾದೇವಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ಅಹಮದಾಬಾದಿಂದ 370 ಕಿಲೋಮೀಟರ್ಸ್, ಮುಂಬೈಯಿಂದ 950 ಕಿಲೋಮೀಟರ್ಸ್ ಇದೆ. ಅಹಮದಾಬಾದ್, ರಾಜ್ಕೋಟ್, ಸೂರತ್, ವಡೋದರಾ, ಭಾವನಗರಿಂದ ಕೂಡ ಆರಾಮಾಗಿ ಇಲ್ಲಿ ಡಿ ಯುಗೆ ಬರ್ಬೋದು. ಇಲ್ಲಿ ಸುತ್ತಮುತ್ತ ನೀವು ಬಂದು ಟೈಮ್ ಪಾಸ್ ಮಾಡೋ ಥರ, ಈವ್ನಿಂಗ್ ಬಂದರೆ ಟೈಮ್ ಪಾಸ್ ಮಾಡೋ ಥರನೂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಮುದ್ರದ ದಂಡೆಯಲ್ಲಿ. ಬಟ್ ಈ ಶಿಪ್ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಇರಲಿ, ಅವರೆಲ್ಲ ಹುತಾತ್ಮರಾಗಿ ನಮ್ಮ ದೇಶನ ಕಾಪಾಡಿದ್ದಾರೆ ಅಂತ ನಾವು ನಮ್ಮ ಗೌರವವನ್ನು ಸಲ್ಲಿಸೋಣ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ಸ್ವಲ್ಪ ಭಾವುಕಳಾಗಿ ಮಾತಾಡಿದೆ ಅಂತ ಅನಿಸುತ್ತೆ. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಯಾರು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಗುಜರಾತ್ ಟೂರ್ ಶ್ರೇಣಿಯ ಅಂದರೆ ಸೀರೀಸ್ನ ಇನ್ನೊಂದು ವಿಡಿಯೋ ನಿಮಗೆ ತಂದಿದ್ದೀನಿ. ತುಂಬ ವಿಹಂಗಮವಾದ ನೋಟ ಅಂತ ಹೇಳ್ಬೋದು. ಇಲ್ಲಿಂದ ಸಮುದ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿ ಯು ಡಮನ್ ಅಲ್ಲ ಡಿ ಯು ಇಂದ ತುಂಬ ಚೆನ್ನಾಗಿ ಈ ವಿಹಂಗಮವಾದ ನೋಟವನ್ನು ನೋಡ್ಬೋದು. ಅಲ್ಲಿ ಒಂದು ಚಿಕ್ಕದಾದ ಚಕ್ರತೀರ್ಥ ಬೆಟ್ಟದ ಬಳಿ ಇದನ್ನು ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋದನ್ನು ಮರಿಬೇಡಿ, ಮಿಸ್ ಮಾಡಬೇಡಿ. ತುಂಬ ಒಂಥರ ಸ್ವಲ್ಪ ಫೀಲಿಂಗ್ ಬರುತ್ತೆ. ಇರಲಿ, ಅವರೆಲ್ಲರ ಶೌರ್ಯಕ್ಕೆ ನಮ್ಮ ನಮನಗಳನ್ನು ಹೇಳ್ತಾ ನಾನು ಕೂಡ ಈ ವಿಡಿಯೋನ ಮಾಡಿ ಎಲ್ರಿಗೂ ಈ ವಿಷಯನ ತಿಳಿಸೋಣ, ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆಗೆ ಅಂತ ಬಂದಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಬಾಯ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.